ಹೆಲೋ ಗೈಸ್, ನಿಮಗೆ 2 ಲಕ್ಷ ರೂಪಾಯಿವರೆಗೂ ಖರ್ಚಿಗೆ ದುಡ್ಡು ಬೇಕು ಅಂತಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಏಕೆಂತಂದರೆ ಈ ಒಂದು ವಿಡಿಯೋನಲ್ಲಿ ಹೇಳುವಂಥ ಅಪ್ಲಿಕೇಶನು RBI ರಿಜಿಸ್ಟರ್ಡ್ NBFC ಆ್ಯಪ್ ಒಂದು ಜೆನ್ಯೂನ್ ಅಪ್ಲಿಕೇಶನ್ ಗೈಸ್. ಇಲ್ಲಿ ಎಲ್ರಿಗೂ ಸಾಲ ಅನ್ನೋದು ಸಿಗುತ್ತೆ. ನೀವು ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಲೋನ್ ಸಿಗುತ್ತೆ. ಆ್ಯಂಡ್ ಈವನ್ ಜೊತೆಗೆ ಇಲ್ಲಿ ನೀವು ಸ್ಟೂಡೆಂಟ್ ಆಗಿದ್ದರೆ ಆ್ಯಂಡ್ ನೀವು ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಹೌಸ್ ವೈಫ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ ಆಗಿದ್ದರೂ ಕೂಡ ನೀವು ಇಲ್ಲಿ ಲೋನ ತಗೋಬೋದು. ಸೊ ಅಷ್ಟು ಬೆಸ್ಟ್ ಇದೆ ಅಪ್ಲಿಕೇಶನು, ಎಲ್ರಿಗೂ ಸಾಲ ಕೊಡುತ್ತೆ, ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟು. ಓಕೆನಾ. ಸೊ ಇಲ್ಲಿ ನಾನು ಇಂಟ್ರೆಸ್ಟ್ ಕೂಡ ಪೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಜಸ್ಟ್ 66 ರೂಪಾಯಿ ಮಾತ್ರ ನಾನು ಇಲ್ಲಿ ಇಂಟ್ರೆಸ್ಟ್ ಪೇ ಮಾಡ್ತಾ ಇದ್ದೀನಿ. ಓಕೆ, 1000 ರೂಪಾಯಿ ನಾನು ಇಲ್ಲಿ ಲೋನ್ನ ತೊಗೊಂಡಿದ್ದೆ, ಅದಕ್ಕೆ 66 ರೂಪಾಯಿ ನಾನು ಪೇಮೆಂಟನ್ನು ಮಾಡ್ತಾ ಇದ್ದೀನಿ. ಇಷ್ಟೇ ಗೈಸ್ ಇಂಟ್ರೆಸ್ಟು. ಆ್ಯಂಡ್ ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಲೋನ್ನ ಅಪ್ಲೈ ಮಾಡಿಬಿಟ್ಟು ನಾನು ಬ್ಯಾಂಕ್ ಅಕೌಂಟಿಗೆ ತೊಗೊಂಡ್ಬಿಟ್ಟು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ನಿಮಗೂ ಕೂಡ 2 ಲಕ್ಷ ರೂಪಾಯಿವರೆಗೆ ಸಾಲ ಬೇಕು ಅಂತಂದರೆ ಓಕೆನಾ. ಸೊ ನಾನು ಜಸ್ಟ್ ಮೆಥಡ್ ತೋರಿಸ್ತೀನಿ, ಅದೇ ರೀತಿಯಾಗಿ ನೀವು ಲೋನ್ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಖರ್ಚಿಗೆ ಇಲ್ಲಿ ಸಾಲ ಸಿಗುತ್ತೆ ಗೈಸ್. ಒಬ್ಬೊಬ್ಬರಿಗೆ ಇನ್ಸ್ಟಂಟಾಗಿ ಸಿಕ್ಬಿಡುತ್ತೆ, ಓಕೆ, ಜಾಸ್ತಿ ಲೋನು. ಒಬ್ಬೊಬ್ಬರಿಗೆ ಕಡಿಮೆ ಲೋನ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಓಕೆ, ನಿಮ್ಗೆ ಎಷ್ಟು ಸಿಗುತ್ತೋ ಅಷ್ಟು ಬೇಕಿತ್ತು ಅಂತಂದರೆ ನಿಮಗೆ ನೀಡಿತ್ತು ಅಂದರೆ ತಗೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಬೇರೆ ಅಪ್ಲಿಕೇಶನ್ ಇದ್ದಾವೆ ಗೈಸ್, ತುಂಬ ಇದ್ದಾವೆ. ಲೈಕ್ ಟ್ರೂ ಬ್ಯಾಲೆನ್ಸ್ ಆಗಿರ್ಬೋದು, ಹಲವಾರು ಅಪ್ಲಿಕೇಶನ್ಸ್ ಇದ್ದಾವೆ, ರೈಟ್. ಸೊ ಇವತ್ತು ಈ ಒಂದು ಆ್ಯಪಲ್ಲಿ ಲೋನ್ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಫಸ್ಟು ನಾನು ರೀಪೇಮೆಂಟ್ ಮಾಡ್ಕೊತಾ ಇದ್ದೀನಿ, ಏಕೆಂತಂದರೆ ನಾನು ಆಲ್ರೆಡಿ ಲೋನ್ ತೊಗೊಂಡಿದ್ನಲ್ವಾ. ಸೊ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ನಾನು NOC ನಂದು ಅದ್ರದ್ದು ರಿಸೀವ್ ಆಗಬೇಕು. ಅದಾದ ನಂತರ ಇನ್ನೊಂದು ಅಪ್ಲೈ ಮಾಡ್ಕೋಬೋದು ಲೋನ, ಓಕೆನಾ. ಸೊ ನಿಮ್ಮ ಕಣ್ಮುಂದೆ ನಾನು ರೀಪೇಮೆಂಟ್ ಮಾಡ್ಕೊತಾ ಇದ್ದೀನಿ. ಮೇಕ್ ಅ ರೀಪೇಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ನಂತರ ಕನ್ಫರ್ಮ್. ಎಲ್ಲರೂ ಕೂಡ ಲೈಕ್ ಮಾಡಿ ಗೈಸ್, ಬೇಗ ಲೈಕ್ ಮಾಡಿ, ಏಕೆಂತಂದರೆ ನಾನು ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆ, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೈಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ಪೇಮೆಂಟ್ ಮೆಥಡ್ಸ್ ಬಂದಿದೆ. ಇವಾಗ ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇಲ್ಲಿ ರೀಪೇಮೆಂಟ್ ಮಾಡ್ಕೊಳಕ್ಕಿಂತ ಮುಂಚೆ ನೀವು ಯಾವುದು ಮೆಥಡನ್ನು ಯೂಸ್ ಮಾಡ್ಕೊತಾರೋ ಅದರಿಂದ ರೀಪೇಮೆಂಟ್ ಮಾಡ್ಕೋಬೋದು. ಓಕೆ, ಲೋನ್ ತಗೊಂಡಾದ್ಮೇಲೆ. ಸೊ UPI ಇದೆ, GPay ಇದೆ, ನಂತರ ಇಲ್ಲಿ PTM ಇದೆ, ಫೋನ್ಪೇ ಇದೆ, ಡೆಬಿಟ್ ಕಾರ್ಡ್ಸ್ ಅಂತ ಮಾಡ್ಕೋಬೋದು. ಜೊತೆಗೆ ನೆಟ್ ಬ್ಯಾಂಕಿಂಗಿಂದ ಕೂಡ ರೀಪೇಮೆಂಟ್ ಮಾಡ್ಕೋಬೋದು. ಸೊ ನಾನು ಕಂಟಿನ್ಯೂ ಮಾಡ್ಕೊತೀನಿ ಫೋನ್ಪೇ ಅಂತ. ಓಕೆ, ಫೋನ್ಪೇಗೆ ಅದು ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿಂದ ನಾನು ಪೇಮೆಂಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ನಮ್ಮದು ರೀಪೇಮೆಂಟ್ ಆಗಿದೆ ಬ್ರಾಂಚ್ಗೆ. ಸೊ ನಂದಿಲ್ಲಿ NOC ಕೂಡ ಬಂದ್ಬಿಟ್ಟು ಇಲ್ಲಿ ರಿಸೀವ್ ಆಗಿದೆ ಗೈಸ್. ಸೊ ನೋಡ್ತಾ ಇರ್ಬೋದು, ರೈಟ್. ಸೊ ಇವಾಗ ಥ್ಯಾಂಕ್ ಯು ಅಂತ ಬರ್ತಾ ಇದೆ. ಯುವರ್ ಲೋನ್ ಆಫ್ ₹1000 ಈಸ್ ರೀಪೇಡ್, ವಿ ಇನ್ವೈಟ್ ಯು ಟು ಅಪ್ಲೈ ಅಗೇನ್. ಮತ್ತೆ ನಾನಿಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ಬ್ಯಾಕ್ ಟು ಮೈ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇವಾಗ ವರ್ಕಿಂಗ್ ಅಂತ ಬರುತ್ತೆ. ವಿತಿನ್ 1 ಮಿನಿಟಲ್ಲೇ ನಮಗೆ ಇಲ್ಲಿ ಲೋನ್ ಅನ್ನೋದು ಕ್ರಿಯೇಟ್ ಮಾಡಿಕೊಡುತ್ತೆ. ಓಕೆ, ಸೊ ನಮ್ಗೆ ಬಂತಲ್ವಾ. ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ 4000 ರೂಪಾಯಿ ಲೋನ್ಗೆ ಎಲಿಜಿಬಲ್ ಆಗಿದ್ದೀನಿ. ಆ್ಯಂಡ್ ಇಷ್ಟೇ ನನಗೆ ಆಫರು ಈ ಒಂದು ಆ್ಯಪಿಂದ ಸಿಗ್ತಾ ಇರೋದು. ಬಟ್ ಆದರೆ ಟ್ರೂ ಬ್ಯಾಲೆನ್ಸಲ್ಲಿ 2 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಲೋನ್ ಆ್ಯಂಡ್ 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಸಿಗ್ತಾ ಇದೆ. ಬಟ್ ಇಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ ಇಲ್ಲಿ ಲೋನ್ ಸಿಗ್ತಾ ಇದೆ. ಆ್ಯಂಡ್ ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಜಸ್ಟ್ ಇದನ್ನು ನಾನು ಖರ್ಚಿಗೆ ಮಾಡ್ಕೊತೀನಿ ಗೈಸ್. ನೀವು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಜಸ್ಟ್ ಏನಾದರೂ ನಿಮ್ಮದು ಡೈಲಿ ಖರ್ಚು ಇರುತ್ತಲ್ವ, ಸೊ ಅದನ್ನು ನೀವು ಈ ಆ್ಯಪಿಂದ ತೊಗೋಬೋದು. ಆ್ಯಂಡ್ ರೀಪೇಮೆಂಟ್ ಟೈಮ್ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು 4000 ರೂಪಾಯಿ ಇನ್ ಕೇಸ್ ನಾನು ಲೋನ್ನ ತೊಗೊತೀನಿ ಅಂತಂದರೆ 62 ದಿನಕ್ಕೆ. ಓಕೆ, ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 283 ರೂಪಾಯಿ ಕಟ್ಟಾಗುತ್ತೆ. ಡಿಸ್ಪೋಸ್ ಆಗೋದು ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಕಟ್ಟಾಗ್ಬಿಟ್ಟು 3717 ರೂಪಾಯಿ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ. ಇಂಟ್ರೆಸ್ಟು 280 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ 4000 ರೂಪಾಯಿಗೆ. ಓಕೆ, ಟೋಟಲ್ ಡ್ಯೂ ಅಮೌಂಟ್ ನೋಡ್ತಾ ಇರ್ಬೋದು 4280 ರೂಪಾಯಿ. ಸೊ ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ ನೋಡ್ತಾ ಇರ್ಬೋದು. ಸೊ ಓಕೆ, ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಡ್ಯೂ ಡೇಟ್ ಕೂಡ ಕೊಟ್ಟಿರ್ತಾರೆ. ರೀಪೇಮೆಂಟ್ ಶೆಡ್ಯೂಲ್ ನೋಡ್ತಾ ಇರ್ಬೋದು. ಇಲ್ಲಿ 14/3/2025ಕ್ಕೆ 2140 ರೂಪಾಯಿ ಪೇಮೆಂಟ್ ಮಾಡಬೇಕು. ನಂತರ 14/4/2025ಕ್ಕೆ ಮತ್ತೆ 2140 ರೂಪಾಯಿ. ಓಕೆ, 2 ಮಂತ್ಲಿ ಪೇಮೆಂಟ್ಸ್ ಇರುತ್ತೆ. ಸೊ 2 ಮಂತ್ಸ್ಗೆ ನಾನು ಇಲ್ಲಿ ತೊಗೊಂಡ್ರೆ ಇದು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಷ್ಟು ಈಸಿಲಿ ಲೋನ ತೊಗೋಬೋದು ಗೈಸ್. ನಿಮಗೆ ಲೋನ್ ಬೇಕು ಅಂತಾರೆ ಈ ರೀತಿಯಾಗಿ ತೊಗೊಳ್ಳಿ ಕಂಟಿನ್ಯೂ ಮಾಡಿಕೊಂಡು. ಓಕೆ, ಸೊ ಇವಾಗ ನಾನು 500 ರೂಪಾಯಿ ತೊಗೊತಾ ಇದ್ದೀನಿ. ಜಸ್ಟ್ ನನಗೆ ಖರ್ಚಿಗೆ 500 ರೂಪಾಯಿ ಬೇಕಿದೆ. ಸೊ ನಾನು ಇಲ್ಲಿ 500 ರೂಪಾಯಿ ತೊಗೊತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ 500 ರೂಪಾಯಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. 62 ದಿನಕ್ಕೆ ತೊಗೊತಾ ಇದ್ದೀನಿ. ಸೊ ನಿಮಗೆ ಬೇಡ ಅಂತಂದರೆ ನೀವು ಬಿಡ್ಬೋದು ಗೈಸ್. ಓಕೆ, 31 ದಿನ ನಿಮಗೆ ತೋರಿಸ್ತಾ ಇದ್ದರೆ 1 ತಿಂಗಳಿಗೆ ನೀವು ತೊಗೊಂಬಿಡಿ. ಯಾಕಂದರೆ ಇಷ್ಟು ಸಣ್ಣ ಲೋನ್ ಅಮೌಂಟು 62 ದಿನಕ್ಕೆ ತೊಗೊಳೋದು ಅಷ್ಟು ಸರಿಯಲ್ಲ ಅನಿಸುತ್ತೆ. ಇಲ್ಲ ನಿಮಗೆ ಬೇಕು ಅಂತಂದರೆ ನೀವು ತೊಗೋಬೋದು, ನಿಮಗೆ ನೀಡಿತ್ತು ಅಂದರೆ ತೊಗೋಬೋದು, ನೋ ಪ್ರಾಬ್ಲಮ್. ಸೊ ಅಲ್ಲಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ನೋಡ್ತಾ ಇರ್ಬೋದು 41 ರೂಪಾಯಿ ಕಟ್ಟಾಗ್ಬಿಟ್ಟು ಡಿಸ್ಪೋಸ್ ಆಗೋದು ಅಮೌಂಟು ಬ್ಯಾಂಕ್ ಅಕೌಂಟ್ಗೆ 459 ರೂಪಾಯಿ ಬರುತ್ತೆ. ನಂತರ ಇಂಟ್ರೆಸ್ಟು 32 ರೂಪಾಯಿ. ಇಂಟ್ರೆಸ್ಟು ಟೋಟಲ್ 532 ರೂಪಾಯಿ. ಓಕೆ, ಸೊ ಇಲ್ಲಿ ಯಾವಾಗ ನಾನು ಕಟ್ಟಬೇಕು ಅಂತಂದರೆ 2 ಮಂತ್ಲಿ ಪೇಮೆಂಟ್ ಇರುತ್ತೆ. 14/3/25ಕ್ಕೆ 266, 14/4/25ಕ್ಕೆ 266 ರೂಪಾಯಿ. ಇಂಟ್ರೆಸ್ಟು 32 ರೂಪಾಯಿ ಮಾತ್ರ.
ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಲ್ರೆಡಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ವರ್ಕಿಂಗ್ ಅಂತ ಬರ್ತಾ ಇದೆ. ಸೊ ನಂತರ ಕಂಟಿನ್ಯೂ ಆಗುತ್ತೆ. ಇವಾಗ ಲೋನ್ ಅಗ್ರಿಮೆಂಟ್ ಅನ್ನೋದು ಬರುತ್ತೆ. ಆ ಒಂದು ಲೋನ್ ಅಗ್ರಿಮೆಂಟನ್ನು ಟಿಕ್ ಮಾಡಿಕೊಂಡು ಸೈನ್ ಮಾಡ್ಕೋಬೇಕು ಗೈಸ್. ಓಕೆ, ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಅಗ್ರಿ ಮಾಡ್ಕೋಬೇಕು. ಟಿಕ್ ಮಾಡಿಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಲೋನ್ ಅಮೌಂಟು ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ ಗೈಸ್. ನೋಡ್ತಾ ಇರ್ಬೋದು ನನಗೆ 459 ರೂಪಾಯಿ ಲೋನ್ ಅಮೌಂಟು ಡಿಸ್ಪೋಸ್ ಆಯಿತು. ನಿಮ್ಮ ಕಣ್ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ. ರಿಸಿಪ್ಟ್ ನಂಬರ್ ಕೂಡ ನೀವು ನೋಡ್ಕೋಬೋದು. ಸೊ ಕನ್ಫರ್ಮ್ ರಿಸಿಪ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. 459 ರೂಪಾಯಿ ನನಗೆ ಬಂದಿದೆ ಗೈಸ್. ರೈಟ್, ಸೊ ಇಲ್ಲಿ ಮೇಲ್ಗಡೆಯಿಂದ ಮೆಸೇಜ್ ಕೂಡ ನನಗೆ ಬಂದಿದೆ ಬ್ರಾಂಚ್ದು. ರೈಟ್, ಸೊ ಇವಾಗ 532 ರೂಪಾಯಿ ನಾನು ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ ಮತ್ತೆ. ಓಕೆ, ಸೊ ಈ ರೀತಿಯಾಗಿ ಲೋನ್ ತೊಗೋಬೋದು. ಸೊ ನೀವು ಕೂಡ ಲೋನ್ ತೊಗೋಬೇಕು ಅಂದ್ಕೊಂಡ್ರೆ ಯಾವ ರೀತಿಯಾಗಿ KYC ಕಂಪ್ಲೀಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಬೇಸಿಕ್ ಡೀಟೇಲ್ಸ್ ನಮ್ದು ಎಂಟರ್ ಮಾಡಿಕೊಂಡು ಯಾವ ರೀತಿಯಾಗಿ ಲೋನ್ ತೊಗೋಬೇಕು, ನಾನು ಡೀಟೇಲ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಗೊತ್ತಾಗಿಲ್ಲ ಅಂತಾರೆ. ರೈಟ್, ಸೊ ಯಾಗೈಸ್ ಇದಾಗಿರುತ್ತೆ ಇರ್ತೀನಿ ವಿಡಿಯೋ. ಆ್ಯಂಡ್ ಇನ್ನೊಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಈ ಒಂದು ಆ್ಯಪ್ನ ಬಗ್ಗೆ ತಿಳ್ಕೊಂಬಿಡೋಣ. ರೈಟ್, ಸೊ ಈ ಆ್ಯಪ್ ಬಂದುಬಿಟ್ಟು ಬ್ರಾಂಚ್ ಅಂತ. ಅದು ಬ್ರಾಂಚ್ ಪರ್ಸನಲ್ ಲೋನ್ ಅಪ್ಲಿಕೇಶನು. ಸೊ ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಸೊ 4.5 ಸ್ಟಾರ್ಟಿಂಗ್ ಇದೆ, 20 ಲಕ್ಷ ರೀಚ್ ಇವೆ. ಆ್ಯಂಡ್ 1 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ನೋಡಿ, ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ತುಂಬ ಕಡಿಮೆ ಲೋನ್ ಸಿಗುತ್ತಲ್ವಾ. ಸೊ ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ನಿಮಗೆ ಜಾಸ್ತಿ ಲೋನ್ ಅಮೌಂಟ್ ಬೇಕು ಅಂತಂದರೆ ಈ ಒಂದು ಆ್ಯಪಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಕೂಡ ತುಂಬ ಒಳ್ಳೆ ಅಪ್ಲಿಕೇಶನ್, ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಏಕೆಂದರೆ ಇಲ್ಲಿ ನನಗೆ 2 ಲಕ್ಷ ಕ್ಯಾಶ್ ಲೋನ್ ಮತ್ತು 1 ಲಕ್ಷವರೆಗೆ ಲೆವೆಲ್ ಲೋನ್ ಕೂಡ ಸಿಕ್ಕಿದೆ. ಸೊ ನಾನು ತೊಗೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಗೈಸ್. ಓಕೆ, ಟ್ರೂ ಬ್ಯಾಲೆನ್ಸಲ್ಲಿ ಯಾವ ರೀತಿಯಾಗಿ ಲೋನ್ ಸಿಗುತ್ತೆ ಅಂತ ನಾನು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೀಡಿಯೋನ. ಆ ಒಂದು ವೀಡಿಯೋ ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೋಬೋದು. 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ರೀಚ್ ಇವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್. ದಿ ಬೆಸ್ಟ್ ಆ್ಯಪ್ ಗೈಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಸ್ಟ್ ಲಿಂಕೇ ಕೊಟ್ಟಿರ್ತೀನಿ ಆ್ಯಪ್ದು, ಹೋಗಿ ಅಪ್ಲೈ ಮಾಡ್ಕೋಬೋದು. ಓಕೆನಾ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.